ಎಲ್ರಿಗೂ ತಮ್ಮದೇ ಆದ ಒಂದು ಮನೆ ಕಟ್ಕೊಂಡು ನೆಮ್ಮದಿಯಾಗಿರಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆದರೆ ಎಷ್ಟೋ ಸರಿ ಪ್ಲ್ಯಾನ್ ಡಿವಿಯೇಷನ್ಸ್ ಅಂತ ಆಗಿ ತುಂಬಾ ತಲೆ ಕೆಡುತ್ತೆ. ಪ್ಲ್ಯಾನ್ ಡಿವಿಯೇಷನ್ಸ್ ಯಾಕಾಗುತ್ತೆ, ಯಾಕೆ ಅಂತ ಹೇಳಿದ್ರೆ ಸೆಟ್ ಬ್ಯಾಕ್ ರೂಲ್ನ ಕರೆಕ್ಟಾಗಿ ಫಾಲೋ ಮಾಡದೇ ಇರೋದ್ರಿಂದ. ರೀಸೆಂಟಾಗಿ GBA ತನ್ನ ಸೆಟ್ ಬ್ಯಾಕ್ ರೂಲ್ನ ಅಪ್ಡೇಟ್ ಮಾಡಿದೆ. ಇದ್ರ ಪ್ರಕಾರ ಏನಂದರೆ ಮೇಜರಾಗಿ ಒಂದು 3 ಕ್ಯಾಟಗರೀಸ್ನ ಸಪ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ಫಸ್ಟ್ ಕ್ಯಾಟಗರಿಯಲ್ಲಿ ನಿಮ್ಮ ಪ್ಲಾಟ್ ಏರಿಯಾ 645 ಸ್ಕ್ವೇರ್ ಫೀಟ್ಗಿಂತ ಕಮ್ಮಿ ಇದ್ದಲ್ಲಿ ನೀವು ಫ್ರಂಟಲ್ಲಿ 2 ಫೀಟ್ 6 ಇಂಚಸ್ ಅಂದರೆ 2.5 ಅಡಿ ಮುಂದೆಗಡೆ ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ. ಹಾಗೆ ಹಿಂದೆಗಡೆ ಯಾವ ಸೆಟ್ ಬ್ಯಾಕ್ ಇಲ್ಲ ಅಂದ್ರೂ ಪರವಾಗಿಲ್ಲ. ರೈಟ್ ಅಥವಾ ಲೆಫ್ಟ್ ನಿಮ್ಮ ಪೈಪ್ಲೈನ್ಸ್ ಅಂದರೆ ನಿಮ್ಮದು ಪ್ಲಂಬಿಂಗ್ ಪೈಪ್ಲೈನ್ಸು ಮತ್ತು ವೆಂಟಿಲೇಷನ್ನು ಇದನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಸೊ ರೈಟ್ ಅಥವಾ ಲೆಫ್ಟಲ್ಲಿ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟರೆ ಸಾಕು ಅಂತ ಹೇಳಿದ್ದಾರೆ. ಹಾಗೆ ಸೆಕೆಂಡ್ ಕ್ಯಾಟಗರಿಯಲ್ಲಿ ನಿಮ್ಮ ಪ್ಲಾಟ್ ಏರಿಯಾ 645 ಸ್ಕ್ವೇರ್ ಫೀಟಿಂದ 1615 ಸ್ಕ್ವೇರ್ ಫೀಟ್ ಅಂದರೆ ನಿಮ್ಮ ಸೈಟ್ ಏರಿಯಾ ಲೈಕ್ 30-40 ಅಥವಾ 30-50 ಇಲ್ಲ 40-40 ತನಕ ಇದ್ರೂ ಕೂಡ ನೀವು ಈ ಸೆಟ್ ಬ್ಯಾಕ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಮುಂದೆಗಡೆ ನೀವು 3 ಫೀಟ್ ಬಿಡಬೇಕಾಗತ್ತೆ. ರೈಟ್ ಅಥವಾ ಲೆಫ್ಟ್ ಯಾವುದಾದ್ರು ಒಂದು ಕಡೆ ಆ್ಯಸ್ ಪರ್ ಯುವರ್ ಪ್ಲ್ಯಾನ್ 2 ಫೀಟ್ 3 ಇಂಚಸ್ ಸೆಟ್ ಬ್ಯಾಕ್ ಬಿಡಬೇಕಾಗತ್ತೆ. ಹಾಗೆ ಹಿಂದೆಗಡೆ ಕೂಡ 2 ಫೀಟ್ 3 ಇಂಚಸ್ ಸೆಟ್ ಬ್ಯಾಕ್ ಬಿಡಲೇಬೇಕಾಗತ್ತೆ. ಹಾಗೆ ಥರ್ಡ್ ಕ್ಯಾಟಗರಿಯಲ್ಲಿ ನಿಮ್ಮ ಪ್ಲಾಟ್ ಏರಿಯಾ 1615 ಸ್ಕ್ವೇರ್ ಫೀಟಿಂದ 2690 ಸ್ಕ್ವೇರ್ ಫೀಟ್ ಅಂದರೆ ಫಾರ್ ಎಕ್ಸಾಂಪಲ್ ಲೈಕ್ 60-40 ಪ್ಲಾಟ್ಸಲ್ಲಿ ನೀವು ಫ್ರಂಟಲ್ಲಿ 3 ಫೀಟ್ 3 ಇಂಚಸ್ ಸೆಟ್ ಬ್ಯಾಕ್ ಬಿಡಬೇಕಾಗುತ್ತೆ. ಲೆಫ್ಟ್ ರೈಟ್ ಆ್ಯಸ್ ವೆಲ್ ಆಸ್ ಬ್ಯಾಕ್ ಸೈಡ್ ಅಂದರೆ ರೈಟ್ ಮತ್ತು ಲೆಫ್ಟು ಹಾಗೆ ಹಿಂದೆಗಡೆ 2 ಫೀಟ್ 7 ಇಂಚಸ್ ಸೆಟ್ ಬ್ಯಾಕ್ ಬಿಡಲೇಬೇಕಾಗುತ್ತೆ. ಅಂದರೆ 4 ಕಡೆ ಸೆಟ್ ಬ್ಯಾಕ್ ಇರಲೇಬೇಕು. ಯಾವುದಕ್ಕೆ 60-40 ಪ್ಲಾಟಿಗೆ. ಈ ಥರ ನೀವು ಸೆಟ್ ಬ್ಯಾಕ್ ರೂಲ್ನ ಫಾಲೋ ಮಾಡಿ ನಿಮ್ಮ ಮನೆ ಕಟ್ಕೊಂಡ್ರೆ ನೀವು ನೆಮ್ಮದಿಯಾಗಿ ನಿಮ್ಮ ಮನೇಲಿ ಇರ್ಬೋದು. ಸೊ ಯಾವುದೂ ಪ್ರಾಬ್ಲಮ್ ಆಗಲ್ಲ. ದಯವಿಟ್ಟು ಸೆಟ್ ಬ್ಯಾಕ್ ರೂಲ್ನ ಫಾಲೋ ಮಾಡಿ. ಈ ರಿವಿಷನಿಂದ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ವಿಡಿಯೋಲಿ ಬಿಲ್ಡಿಂಗ್ ಹೈಟ್ ಎಷ್ಟಿರಬೇಕು, ಎಷ್ಟು ಫ್ಲೋರ್ ಕಟ್ಬೋದು ಅನ್ನೋ ಬಗ್ಗೆ ಡಿಸ್ಕಸ್ ಮಾಡೋಣ. ಇನ್ನಷ್ಟು ಹೆಚ್ಚಿನ ಕನ್ಸ್ಟ್ರಕ್ಷನ್ ಬಗ್ಗೆ ಮಾಹಿತಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.